ವಯನಾಡಿನಲ್ಲಿ ಭೂಕುಸಿತ ಏನಾಗ್ತಾ ಇದೆ, ಮತ್ತೆ ಶವಗಳ ರಾಶಿಗಳೇ ಸಿಗ್ತಾ ಇದೆ. ಭೂಪ್ರಳಯದಲ್ಲಿ ಸಾವನ್ನಪ್ಪಿದವರ ಸಂಖ್ಯೆ ಏರಿಕೆ ಆಗ್ತಾ ಇದೆ. ಮತ್ತೆ ಈಗ 18 ಶವಗಳು ಪತ್ತೆಯಾಗಿದೆ. ನಂಬರ್ಸ್ಗಳು ಒಂದು ರೀತಿಯ ಗಾಬರಿ. ಶವಗಳು ಅಂತ ಇನ್ನು ಮುಂದೆ ಬರ್ತಾ ಇದೆ, ಅದು ಒಂಥರ ಸಂಕಟವನ್ನು ಉಂಟು ಮಾಡುತ್ತೆ. ಮುಂಡಕೈ ಮತ್ತು ಚೂರ್ಮಲದಲ್ಲಿ ತೀವ್ರ ಶೋಧ ಮಾಡ್ತಾ ಇದ್ದಾರೆ. JCB ಮೂಲಕ ಶೋಧವನ್ನ ಈಗ ಸೇನಾಪಡೆ ನಡೆಸ್ತಾ ಇರೋದು. ಈಗ ಬರ್ತಾ ಇರುವಂತ ಅಪ್ಡೇಟ್ ಇದು. ಯಾವ ರೀತಿಯಲ್ಲಿ ಅಲ್ಲಿ ಪರಿಸ್ಥಿತಿ ನಿರ್ಮಾಣವಾಗಿದೆ ಅಂತಂದ್ರೆ 10 ಅಡಿ 12 ಅಡಿ ಮಣ್ಣಿನ ಅಡಿಗಳಲ್ಲಿ ಶವಗಳು ಸಿಗ್ತಾ ಇದೆ. 30-40 ಕಿಲೋಮೀಟರ್ ದೂರದ ಹೊರಗೂ ಕೂಡ ಹೋಗಿ ಶವಗಳು ಸಿಗ್ತಾ ಇದೆ. ಯಾವ ಮನೆಯ ಕಟ್ಟಡದ ಕೆಳಗಡೆ ಶವಗಳಿದಾವೋ, ಯಾವ ಕಲ್ಲಿನ ಕೆಳಗಡೆ ಶವ ಇದೆಯೋ ಒಂದು ಅರ್ಥ ಆಗ್ತಿಲ್ಲ. ಅರ್ಧ ಬಾಡಿ ಸಿಗ್ತಾ ಇದೆ, ಅರ್ಧ ಇಲ್ಲ. ಮುಖ ಗೊತ್ತಾಗದೇ ಇರುವಂಥ ಪರಿಸ್ಥಿತಿಯಲ್ಲಿದೆ. 4 ದಿನ ಆಗೋಯ್ತು. ಯಾವ ರೀತಿಯಲ್ಲಿ ಕೊಳತೋಗಿರುತ್ತೋ ನೀರಲ್ಲಿ ಇದ್ದು ಅದನ್ನು ತೆಗಿಬೇಕು. ಆಮೇಲೆ ಅದನ್ನು ಕುಟುಂಬದವ್ರು ನೋಡಬೇಕು. ಏಯಪ್ಪ, ಸಂಕಟ ಆಗ್ಬಿಡುತ್ತೆ. ಕರಳೆಲ್ಲ ಹಿಂಡ್ದಂಗೆ ಆಗುತ್ತೆ. ಯಾವ ಪರಿಸ್ಥಿತಿ ಇರಬೇಕು ಅಂತ ಹೇಳಿ.